ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸುಮಾಂಜಲಿಗಳನ್ನು ತಿಳಿಸ್ಕೊಂತ ಇವತ್ತು ನನ್ನ ಪಾಠ ಶುರು ಮಾಡ್ತೀನಿ. ಇವತ್ತು ಒಂದು ಅದ್ಭುತವಾದ ವಿಷಯವನ್ನು ನಿಮ್ ಮುಂದೆ ತಂದಿದ್ದೀನಿ. ಏನು ಅಂದ್ರೆ, ಈ ಇಡೀ ಬ್ರಹ್ಮಾಂಡದಲ್ಲಿ ಹೇಗೆ ತನ್ನಷ್ಟದು ತಾನೇ ಪ್ರತಿಯೊಂದು ಚಲಿಸ್ತಾ ಇದೆ ಅನ್ನೋದು ಇವತ್ತಿನ ಒಂದು ಅದ್ಭುತವಾದ ವಿಷಯ ಮಾಸ್ಟರ್ಸ್. ಅದು ವಿಶ್ವದಲ್ಲಿ ಎಲ್ಲರಿಗೂ ಅನ್ಸುತ್ತೆ, ಅದು ಹೆಂಗೆ ಎಲ್ಲವೂ ಅದಷ್ಟಗದೆ, ಗ್ರಹ, ನಕ್ಷತ್ರ, ಚಂದ್ರ, ಸೂರ್ಯ ಎಲ್ಲವೂ ತನ್ನಷ್ಟದು ತಾನೇ ನಡೀತಾ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ಅದರ ಯಾವ ರೀತಿಯನ್ನು ಸೈಂಟಿಫಿಕ್ ಆಗಿ ಹೇಳಕ್ಕೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಇವತ್ತು ನಾವು ಅದನ್ನ ತಿಳ್ಕೊಳ್ಳೋಣ. ಪ್ರತಿಯೊಂದು, ಇವಾಗ ನಾನು ಅಂದ್ರೂ ಕೂಡ ನನ್ನಲ್ಲಿ ಶಕ್ತಿ, ಚೈತನ್ಯ ಮತ್ತು ಜ್ಞಾನ ಇರುತ್ತೆ. ಅದೇ ರೀತಿ ಆತ್ಮ ಅಂದ್ರೂ ಕೂಡ ಶಕ್ತಿ, ಚೈತನ್ಯ, ಜ್ಞಾನ ಇರುತ್ತೆ. ಅದೇ ರೀತಿ ಈ ವಿಶ್ವವೆಲ್ಲವೂ ಕೂಡ ಒಂದು ಶಕ್ತಿಯಿಂದ ತುಂಬಿರುತ್ತೆ. ಅದನ್ನೇ ನಾವು ವಿಶ್ವಶಕ್ತಿ ಅಂತಾನು ಹೇಳ್ತೀವಿ, ಮತ್ತು ಈ ಒಂದು ಬ್ರಹ್ಮಾಂಡದ ಶಕ್ತಿ ಅಂತಾನು ಹೇಳ್ತೀವಿ, ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇವಾಗ ಗೊತ್ತಾಗಿರೋದೇನಂದ್ರೆ, ಪ್ರತಿದು ಒಂದು ಎನರ್ಜಿ. ನಮ್ಮ ದೇಹ ನಿರ್ಮಾಣ ಆಗಿರೋದು, ನಮ್ಮ ದೇಹದಲ್ಲಿ ಒಂದೊಂದು ಕಣದಿಂದ ತಗೊಂಡ್ರು ಅವಯವಗಳು, ಟಿಶ್ಯೂಸ್, ಪ್ರತಿಯೊಂದು ಯಾವುದರಿಂದ ಸೃಷ್ಟಿಯಾಗಿದೆ? ಈ ಎನರ್ಜಿ ಮತ್ತು ಚೈತನ್ಯದಿಂದ ಸೃಷ್ಟಿಯಾಗಿದೆ. ಎಸ್ ಮಾಸ್ಟರ್. ಓಕೆ. ಸೊ ಪ್ರತಿದು ಯಾವುದೇ ಒಂದು ತಗೊಳ್ಳಿ, ನಾವು ಸೆಲ್ ತಗೊಂಡ್ರೆ ಸೆಲ್ ಅಲ್ಲಿ 99% ಎನರ್ಜಿನೇ ಇರುತ್ತೆ, 1% ಮಾತ್ರ ಮ್ಯಾಟರ್ ಇರುತ್ತೆ. ಸೊ ಆ ರೀತಿ ನಮ್ಗೆ 7 ಬಾಡೀಸ್ ಇದೆ ಅಂತ ಹೇಳ್ತೀವಿ, 7 ಚಕ್ರಾಸ್ ಇದೆ ಅಂತ ಹೇಳ್ತೀವಿ. ಆ 7 ಬಾಡೀಸು ಯಾವ ರೂಪದಲ್ಲಿರುತ್ತೆ ಅಂದ್ರೆ, ಅವೆಲ್ಲವೂ ಕೂಡ ಎನರ್ಜಿ ರೂಪದಲ್ಲಿರುತ್ತೆ. ಕಣ್ಣು ಕಾಣುತ್ತಾ? ಇಲ್ಲ. ಕಣ್ಣು ಕಾಣೋದು ಆ ಒಂದು ಡೆನ್ಸಿಟಿ ಮ್ಯಾಟರ್ ಮಾತ್ರ ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೂ ಕಾಣದೇ ಇರುವ ಎಲ್ಲವೂ ನಾವು ಎನರ್ಜಿ ಅಂತೀವಿ, ಶಕ್ತಿ ಅಂತೀವಿ. ಈ ರೀತಿ ನಮ್ಮ ದೇಹದ ಅಂಗಾಂಗಗಳಲ್ಲಿ ಮತ್ತೆ ಕಣ ಕಣದಲ್ಲಿನೂ ಶಕ್ತಿ ತುಂಬಿಕೊಂಡಿರುತ್ತೆ. ಅದರಿಂದ ನಾವು ನಡಿತೀವಿ, ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಪ್ರತಿಯೊಂದು ಮಾಡೋದು ನಮ್ಮಲ್ಲಿರೋ ಶಕ್ತಿಯಿಂದ. ಈಗ ಆ ಪ್ರತಿಯೊಂದು ಶಕ್ತಿಗೂ ಒಂದು ವೈಬ್ರೇಷನ್ ಇರುತ್ತೆ. ವೈಬ್ರೇಷನ್ ಅಂದ್ರೆ ಕಂಪನ. ಕಂಪನ ಅಂದ್ರೆ ಒಂದು ಇವಾಗ ನಾವು ಮೊಬೈಲ್ ವೈಬ್ರೇಷನ್ ಮೋಡಲ್ಲಿ ಇಟ್ಟಾಗ ಗಡ್ಗಡ್ ಗಡ್ಗಡ ಅಂತ ಅಲ್ಲಾಡುತ್ತಲ್ಲ, ಅದನ್ನೇ ವೈಬ್ರೇಷನ್ ಅಂತೀವಿ, ಸಿಂಪಲ್ ಆಗಿ ಹೇಳಕ್ಕೆ. ಈ ಆ ವೈಬ್ರೇಷನ್ಗೆ ಅದು ಹೇಗೆ ಅಳತೆ ಮಾಡೋದು? ಆ ಅಳತೆ ಮಾಡುವ 1 ಸೆಕೆಂಡ್ ಅಲ್ಲಿ ಎಷ್ಟು ಕಂಪನಗಳು ಆಗಿದೆ ಅನ್ನೋದನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ಎನರ್ಜಿನ, ಪ್ರತಿಯೊಂದು ಎನರ್ಜಿಗೆ ಒಂದು ವೈಬ್ರೇಷನ್ ಇರುತ್ತೆ, ಆ ಒಂದು ವೈಬ್ರೇಷನ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅಂತ ಇಂಪಾರ್ಟೆಂಟ್ ತಿಳ್ಕೋಬೇಕು. ಈಗ ಆ 3 ಏನು ಅಂತ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಸೊ ಎನರ್ಜಿ ಅಂದ್ರೆ ಶಕ್ತಿ, ನಮ್ಮಲ್ಲಿರುವ ಚೈತನ್ಯ, ಮತ್ತೆ ಒಂದು ಎಲ್ಲ ಕೆಲಸ ಕಾರ್ಯಗಳಿಗೂ ಈ ಎನರ್ಜಿ ಅನ್ನೋದು ತುಂಬಾ ಮುಖ್ಯ ಅಂತ ಇವಾಗ್ಲೇ ಹೇಳಿದ್ದೀನಿ. ಇದು ಎನರ್ಜಿನೇ ಇಡೀ ಬ್ರಹ್ಮಾಂಡವೆಲ್ಲ ತುಂಬಿರೋದು. ಒಂದು ಫಾರ್ಮುಲಾ ಇದೆ ನಮ್ಗೆ ಸೈನ್ಸ್ ಅಲ್ಲಿ, ಎನರ್ಜಿ ಕ್ರಿಯೇಟೆಡ್, ನಾಟ್ ಲಾ. ಯಾರು ಸೃಷ್ಟಿ ಮಾಡಕ್ ಸಾಧ್ಯವಿಲ್ಲ. ಆ ಎನರ್ಜಿನ ನಾಶ ಮಾಡಕ್ಕೂ ಕೂಡ ಸಾಧ್ಯವಿಲ್ಲ. ಏನು ಅಂದ್ರೆ, ಆ ಎನರ್ಜಿನ ನಾವು ರೂಪಾಂತರ ಮಾಡಿಕೊಳ್ಳಬಹುದು ಅಷ್ಟೇ. ಇದು ಸೈನ್ಸ್ ಇಂದ ಕೂಡ ಪ್ರೂವ್ ಆಗಿದೆ. ಯಾವುದೇ ಒಂದು ತಗೊಳ್ಳಿ, ಪ್ರತಿಯೊಂದರಲ್ಲಿ ಎನರ್ಜಿ ಅನ್ನೋದು ಇರುತ್ತೆ. ಇವಾಗ ಈ ಒಂದು ಕಾರ್ ನಿರ್ಮಾಣ ಆಗಿರುತ್ತೆ, ಪ್ರತಿಯೊಂದರಲ್ಲಿ ಎನರ್ಜಿ ಇರುತ್ತೆ. ಅದಕ್ಕೊಂದು
ಯಾಕೆ ಒಂದು ಟೇಬಲ್ ವುಡ್ ಮಾಡ್ತೀವಿ, ಮಾಡಿಸಿದ್ಮೇಲೆ ಒಂದಷ್ಟು ದಿನ ಆದ್ಮೇಲೆ ಆ ವುಡನ್ ಟೇಬಲ್ ಹಳೇದಾದಾಗ ಅದೆಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಅದೇ ರೀತಿ ಅಂದ್ರೆ ಯಾಕಾಯ್ತದು ಅಂದ್ರೆ ಅದರಲ್ಲಿ ವೈಬ್ರೇಷನ್ಸ್, ಅದಕ್ಕೊಂದು ಲೈಫ್ ಟೈಮ್ ಇರುತ್ತೆ. ಅದು ಆ ಫ್ರೀಕ್ವೆನ್ಸೀಸ್ ಇಂದ ಚಲಿಸ್ತಾ ಇರುತ್ತೆ. ಅದ್ರಲ್ಲಿ ಕೂಡ ಕಣಗಳು ಆ ಫ್ರೀಕ್ವೆನ್ಸಿ ಡೌನ್ ಆದಾಗ ಅದು ಕೂಡ ಪುಡಿ ಪುಡಿ ಆಗುತ್ತೆ ಅಂತ. ಈ ರೀತಿ ನಾನು ಅಂದ್ರೆ ಚೈತನ್ಯವಂತ ನಮ್ಮಲ್ಲಿ ಬಿಟ್ಟು ಈ ಒಂದು ಯಾವುದೇ ವಸ್ತುನಲ್ಲಿ ಚೈತನ್ಯ ಶಕ್ತಿ ಅನ್ನೋದು ಇರೋದಿಲ್ಲ. ಅದು ತುಂಬಾ ಮುಖ್ಯ. ನಮ್ಮಲ್ಲಿ ಚೈತನ್ಯ ಶಕ್ತಿ, ಬುದ್ಧಿಶಕ್ತಿ ಇರೋದ್ರಿಂದ ನಾವು ಇಷ್ಟು ಗ್ರೇಟ್ ಆಗಿದ್ದೀವಿ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಕೂಡ ಜಡ ಪದಾರ್ಥದಂತೆ ಒಂದು ಏನು ಚಲನ ಇಲ್ಲದೆ ಇರ್ತೀವಿ. ನಮ್ಮ ದೇಹದಲ್ಲಿ ಕೂಡ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಪ್ರತಿಯೊಂದಕ್ಕೂ ಒಂದು ಎನರ್ಜಿ ಇರುತ್ತೆ, ವೈಬ್ರೇಷನ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಈ ರೀತಿ ಪ್ರತಿಯೊಂದಕ್ಕೂ ಆ ಒಂದು ಎನರ್ಜಿಯಿಂದಾನೆ ನಾವು ಮಾಪನ ಮಾಡೋದು. ನಮ್ಮ 7 ಬಾಡಿ, 7 ಚಕ್ರಾಸ್, ನರನಾಡಿಗಳು ಯಾವುದು ನಮ್ಗೆ ಈ ಎನರ್ಜಿ ರೂಪದಲ್ಲೇ ನಮ್ಗೆ ನೋಡ್ಬೇಕು. ನಮ್ಮಲ್ಲಿ 2,72,000 ನರನಾಡಿಗಳಿದಾವಲ್ಲ, ಅದ್ರಲ್ಲಿ ಏನ್ ಫ್ಲೋ ಆಗ್ತಾ ಇದೆ? ವಿಶ್ವಶಕ್ತಿ. ವಿಶ್ವಶಕ್ತಿ ಅಂದ್ರೆ ಏನು? ನಥಿಂಗ್ ಬಟ್ ಎನರ್ಜಿ. ಎನರ್ಜಿ ಫ್ಲೋ ಆಗ್ತಾ ಇದೆ. ಆ ಎನರ್ಜಿ ಫ್ಲೋ ಅಲ್ಲಿ ಅಡಚಣೆ ಆದಾಗ ನಮ್ಗೆ ಅಲ್ಲಿ ಬ್ಲಾಕ್ಸ್ ಅಂತೀವಿ. ಆ ಬ್ಲಾಕ್ಸ್ ನಮ್ಮ ದೇಹದ ಮೇಲೆ ರಿಫ್ಲೆಕ್ಟ್ ಆಗ್ತಿರುತ್ತೆ. ಇನ್ನು ವೈಬ್ರೇಷನ್ ಅಂತಂದ್ರೆ ಕಂಪನಗಳು. ಎನರ್ಜಿ ಚಲಿಸ್ತಾ ಇರುತ್ತಲ್ಲ, ಅದು ಒಂದು ಅಲೆಗಳ ತರ ಚಲಿಸ್ತಾ ಇರುತ್ತೆ. ಅದು ದೊಡ್ಡ ಅಲೆ ಇರ್ಬೋದು, ಚಿಕ್ಕ ಅಲೆ ಇರ್ಬೋದು, ತುಂಬಾ ಕಣ್ಣು ಕಾಣದ ಅಲೆ ಕೂಡ ಇರಬಹುದು. ಆ ರೀತಿ ಈ ವೈಬ್ರೇಷನ್ ಅಂದ್ರೆ ಕಂಪನಗಳು. ಎನರ್ಜಿ ಈ ಕಂಪನಗಳ ಮೂಲ ಚಲಿಸ್ತಾ ಇರುತ್ತೆ. ಅದು ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗುತ್ತೆ, ಎಡಕ್ಕೆ ಹೋಗುತ್ತೆ, ಬಲಕ್ಕೆ ಹೋಗುತ್ತೆ, ಎದುರು ಹೋಗುತ್ತೆ, ಹಿಂದಕ್ಕೆ ಹೋಗುತ್ತೆ. ಈ ರೀತಿ ಆ ವೈಬ್ರೇಷನ್ಸ್ ಚಲಿಸ್ತಾ ಇರುತ್ತೆ. ಸೊ ಎನರ್ಜಿ ವೈಬ್ರೇಷನ್ ಮೂಲಕ ಚಲಿಸುತ್ತೆ. ಇನ್ನು ಫ್ರೀಕ್ವೆನ್ಸಿ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಂದ್ರೆ ಈ ಪ್ರಕಂಪನಗಳನ್ನು ಒಂದು ಮಧ್ಯರೇಖೆ ಗೀಚಿ ನಾವು ಒಂದು ಮೇಲೆ ಅಲೆ ಮತ್ತೆ ಆ ಮಧ್ಯರೇಖದಿಂದ ಕೆಳಗೆ ಅಲೆ, ಮೇಲೆ ಅಲೆ ಕೆಳಗೆ ಅಲೆ, ಮೇಲೆ ಕೆಳಗೆ ಹಿಂಗೆ ಅಲೆಗಳು ಬರುತ್ತಲ್ಲ. ಇವಾಗ ಹಾಸ್ಪಿಟಲ್ ಅಲ್ಲಿ ನೋಡಿರ್ತೀರಾ ನೀವು, ಮಾನಿಟರ್ ಅಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ, ಹಾರ್ಟ್ ಬೀಟು ಇದು ಎಲ್ಲ ತೋರಿಸ್ತಾ ಇರ್ತಾರಲ್ಲ, ಅವೆಲ್ಲವೂ ಫ್ರೀಕ್ವೆನ್ಸಿ. ಅಂದ್ರೆ ಅದು ಎಕ್ಸಾಂಪಲ್. ಸೊ ಈ ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣದ ಕಂಪನಗಳು ಕೂಡ ಇರುತ್ತೆ. ಕಣ್ಣಿಗೆ ಕಾಣೋದು ಕಂಪನಗಳು ಕೂಡ ಇರುತ್ತೆ. ಇವಾಗ ಮೊಬೈಲ್ ವೈಬ್ರೇಷನ್ ಅಂದ್ರೆ ನಮಗ್ ಗೊತ್ತಾಗುತ್ತೆ. ಅದೇ ನಮ್ಮ ದೇಹದಲ್ಲಿ ಒಂದೊಂದು ಅಂಗಾಂಗ ಮಾಡ್ತಾ ಇರುವ ವೈಬ್ರೇಷನು ನಮಗ್ ಗೊತ್ತಾಗುತ್ತಾ? ಇಲ್ಲ, ತಾನಾಗೆ ನಡೀತಾ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಅಂದ್ರೆ ಒಂದು ಯೂನಿಟ್ ಕಾಲದಲ್ಲಿ ಎಷ್ಟು ಹೆಚ್ಚಿನ ಪ್ರಕಂಪನಗಳು ಅಂದ್ರೆ ಆ ಅಲೆಗಳು ಬರುತ್ತೋ ಅದನ್ನ ಒಂದು ಸೆಕೆಂಡ್ ಕಾಲದಲ್ಲಿ 10, 20, 50 ಈ ತರ ಇದನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು ಮಾಸ್ಟರ್ಸ್. ಸೊ ಇದೇ ರೀತಿ ಬ್ರಹ್ಮಾಂಡವೆಲ್ಲ ಈ ವೈಬ್ರೇಷನಲ್ ಫ್ರೀಕ್ವೆನ್ಸಿನಿಂದಲೇ ಚಲಿಸ್ತಾ ಇರುತ್ತೆ. ಸೊ ಒಂದೊಂದು ಪ್ರದೇಶದಲ್ಲಿ ಜಾಸ್ತಿ ಫ್ರೀಕ್ವೆನ್ಸಿ ಇರ್ಬೋದು, ಒಂದು ಪ್ರದೇಶದಲ್ಲಿ ಕಮ್ಮಿ ಫ್ರೀಕ್ವೆನ್ಸಿ ಇರ್ಬೋದು. ಕೆಲವೊಂದು ವೈಬ್ರೇಷನ್ಸ್ ನಾವು ಕಿವಿಯಿಂದ ಕೇಳಿಸ್ಕೋಬಹುದು, ಕೆಲವನ್ನ ಕಣ್ಣಲ್ಲಿ ನೋಡಬಹುದು, ಕೆಲವು ನಮ್ಗೆ ಕಣ್ಣಿಗೆ ಕಾಣಲ್ಲ. ಈ ವಿಶ್ವಶಕ್ತಿ, ಈ ಒಂದು ಬ್ರಹ್ಮಾಂಡದ ಶಕ್ತಿಯಲ್ಲಿ ಅನೇಕ ವೈಬ್ರೇಷನ್ಸ್ ತುಂಬಿಕೊಂಡಿರುತ್ತೆ. ಅವೆಲ್ಲ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ನಾವು ವಿ ಕ್ಯಾನ್ ಫೀಲ್ ದಟ್ ವೈಬ್ರೇಷನ್. ಇವಾಗ ನಾವೇನ್ ಹೇಳ್ತೀವಿ, ನೀನು ಏನಾದ್ರೂ ತೊಂದರೆ ಬಂದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ಫಸ್ಟ್ ನೀನು ಫ್ರೀಕ್ವೆನ್ಸಿ ಬದಲಾಯಿಸ್ಕೋ, ಸರಿ ಹೋಗುತ್ತೆ. ನಾವು ಧ್ಯಾನಕ್ಕೆ ಬಂದ್ರೆ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ, ನಾವು ಹೈ ಫ್ರೀಕ್ವೆನ್ಸಿಗೆ ಹೋಗ್ತೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಲ್ವಾ. ಆ ಹೈ ಫ್ರೀಕ್ವೆನ್ಸಿಗೆ ಹೋದಾಗ ಏನಾಗುತ್ತೆ? ಹೈ ಫ್ರೀಕ್ವೆನ್ಸಿಗೆ ಹೋದಾಗ ನಮ್ಮ 2,72,000 ನಾಡಿಗಳು ಶುದ್ಧಿ ಆಗುತ್ತೆ. ಶುದ್ಧಿ ಆದಾಗ ಏನಾಗುತ್ತೆ? ಆ ವಿಶ್ವಶಕ್ತಿ ಸರಾಗವಾಗಿ ಆ ನರನಾಡಿಗಳಿಂದ ಪ್ರವಾಹ ನಡೆಯುತ್ತೆ. ಆ ಮಧ್ಯದಲ್ಲಿ ಒಂದು ಜಂಕ್ಷನ್ಸ್ ಇರುತ್ತೆ, ಅವು ಚಕ್ರಗಳು, 7 ಜಂಕ್ಷನ್ಸ್ ಇರುತ್ತೆ. ಆ 7 ಚಕ್ರಾಸ್ಗೆ
ನಮ್ಮ ಅಂಗಾಂಗಗಳು ಕನೆಕ್ಟ್ ಆಗಿರುತ್ತೆ. ಸೊ ಆ ಚಕ್ರ, ಒಂದೊಂದು ಚಕ್ರದಲ್ಲಿ ಕೆಲವು ಅಂಗಾಂಗಗಳು ಕನೆಕ್ಟ್ ಆಗಿರುತ್ತಲ್ಲ, ಸೊ ಆ ಚಕ್ರ ಇಂಬ್ಯಾಲೆನ್ಸ್ ಇದ್ದಾಗ ನಮ್ಗೆ ಆ ಅಂಗಾಂಗದ ತೊಂದರೆ ಬರುತ್ತೆ ಅಂತ ಅದಕ್ಕೆ ಹೇಳೋದು. ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ನಮ್ಮ ಮೆಡಿಟೇಷನ್ ಅಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಇನ್ನು ನೆಕ್ಸ್ಟ್ ಆಹಾರ. ಆಹಾರ ಅಂದ್ರೆ ನಮಗ್ ಗೊತ್ತು, ನಮ್ಮ ಸುತ್ತ ಒಂದು ಪ್ರಭಾವಳಿ. ಆ ಪ್ರಭಾವಳಿ ಕಣ್ಣಿಗೆ ಏನಾದ್ರೂ ಕಾಣಿಸುತ್ತಾ? ಕಾಣೋದಿಲ್ಲ. ಅದಕ್ಕೂ ಕೂಡ ಒಂದು ಅದೆಲ್ಲ ಕೂಡ ಎನರ್ಜಿ ರೂಪದಲ್ಲಿ ಇರುತ್ತೆ, ಅದಕ್ಕೆ ಕಣ್ಣಿಗೆ ಕಾಣಲ್ಲ. ಆ ಎನರ್ಜಿಗೆ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ಹೆಚ್ಚಾದಾಗ ಆ ಒಂದು ಆರಾ ಕಲರ್ಸ್ ಕರೆಕ್ಟ್ ಆಗಿ, ಇವಾಗ ರೆಡ್, ಆರೆಂಜ್, ಯೆಲ್ಲೋ ಅಂತ ಹೇಳ್ತೀವಲ್ಲ, ಅದು ಕರೆಕ್ಟ್ ಕಲರ್ ಇರುತ್ತೆ. ಇಲ್ಲ ಅಂದ್ರೆ ಆ ಫ್ರೀಕ್ವೆನ್ಸಿ ಕ್ಷೀಣ ಆದಾಗ ಆ ಕಲರು ಫೇಡ್ ಆಗುತ್ತೆ. ಅಥವಾ ಕೆಂಪುಗೆ ಯೆಲ್ಲೋ ಮಿಕ್ಸ್ ಆಗ್ಬೋದು, ಕೆಂಪುಗೆ ಬ್ಲೂ ಮಿಕ್ಸ್ ಆಗ್ಬೋದು, ಕೆಂಪುಗೆ ಗ್ರೀನ್ ಮಿಕ್ಸ್ ಆಗ್ಬೋದು, ಅಥವಾ ಬ್ಲೂಗೆ ರೆಡ್ ಮಿಕ್ಸ್ ಆಗ್ಬೋದು. ಈ ತರ ಇದ್ದಾಗ ನಾವು ಲೋ ಎನರ್ಜಿ, ಲೋ ಫ್ರೀಕ್ವೆನ್ಸಿಗೆ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ನಮ್ಮ ಶರೀರದಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನೊಂದು ಆರಾ ಕಲರ್ಸು, ಚಕ್ರ ಕಲರ್ಸು, ಮತ್ತೆ ಆರಾ ಬಣ್ಣಗಳ ಬಗ್ಗೆ ಇದೇ ಚಾನಲ್ ಅಲ್ಲಿ ನಾನು ಇನ್ನೊಂದು ಕ್ಲಾಸ್ ಮಾಡಿದ್ದೀನಿ ತುಂಬಾ ದಿವಸದ ಹಿಂದೆ. ಸೊ ಆರಾ ಕಲರ್ಸು, ಸೊ ಆ ರೀತಿ ನಮ್ಗೆ ಯಾವ ಆರಾ ಕಲರು ನಮ್ಗೆ ಬದಲಾದ್ರೆ ಏನ್ ತೊಂದರೆ ಬರುತ್ತೆ ದೇಹದಲ್ಲಿ ಅನ್ನೋದು ಕೂಡ ಒಂದು ವಿಜ್ಞಾನ ಮಾಸ್ಟರ್ಸ್. ಇವೆಲ್ಲವೂ ನಾವೇನಕ್ಕೆ ಕಣ್ಣಿಗೆ ಮಾತ್ರ ಕಾಣೋದಿಲ್ಲ. ಸಬ್ ಅಟಾಮಿಕ್ ಲೆವೆಲ್ ಅಲ್ಲಿ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಸಬ್ ಅಟಾಮಿಕ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಪ್ಯೂರ್ ಎನರ್ಜಿ ಆಗಿರುತ್ತೆ. ಎನರ್ಜಿ ಎಂದಿಗೂ ಒಂದೇ ಕಡೆ ಇರೋದಿಲ್ಲ. ಒಂದೇ ಕಡೆ ಇದ್ರೆ ಏನಂತೀವಿ? ಸ್ಟ್ರಕ್ ಎನರ್ಜಿ ಅಂತ ಹೇಳ್ತೀವಿ. ಸ್ಟ್ರಕ್ ಎನರ್ಜಿ ಇದ್ರೆ ಏನಂತೀವಿ? ತೊಂದರೆಗಳು. ಯಾವುದೇ ಒಂದು ನಮ್ಮ ಜೀವನದಲ್ಲಿ ಒಂದು ಕೆಲಸ ನಡೆದಿಲ್ಲ ಅಂದ್ರೆ ಸ್ಟ್ರಕ್ ಆಗಿದೆ ಅಂತೀವಿ. ಸೊ ಅವಾಗ ನಾವು ಧ್ಯಾನ ಮಾಡಿದಾಗ ಆ ಸ್ಟ್ರಕ್ ಎನರ್ಜಿ ಕ್ಲಿಯರ್ ಆದಾಗ ನಮ್ಗೆ ಆ ಕೆಲಸ ಆಗೋಗುತ್ತೆ, ಸರಾಗವಾಗ ಆಗುತ್ತೆ. ಅದೇ ರೀತಿ ಪ್ರತಿಯೊಬ್ಬರ ಮನುಷ್ಯರ ಫ್ರೀಕ್ವೆನ್ಸಿ ಕೂಡ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಬೇರೆ ಬೇರೆ ಇರುತ್ತೆ. ಸೊ ಒಂದು ವಸ್ತು ಆಗ್ಲಿ, ಒಂದು ಮನುಷ್ಯರಾಗ್ಲಿ, ಒಂದು ಬಿಲ್ಡಿಂಗ್ ಆಗ್ಲಿ, ಒಂದು ಏನೇ ಒಂದಾಗ್ಲಿ, ಒಂದು ಗಿಡ, ಮರ, ಪ್ರತಿಯೊಂದು ಅದರಂತೆ ಆದ ಫ್ರೀಕ್ವೆನ್ಸಿನ ಹೊಂದಿರುತ್ತೆ. ಸೊ ಈ ರೀತಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಅದರದೇ ಆದ ಯುನಿಕ್ನೆಸ್ ನಿಂದ ಈ ಫ್ರೀಕ್ವೆನ್ಸಿ ಹೊಂದಿರುತ್ತೆ. ಆ ರೀತಿ ನಾವು ಈ ಪ್ರಪಂಚವನ್ನು ನೋಡಬೇಕು ಅಂತ ನಿಕೋಲಾ ಟೆಸ್ಲಾ ಅನ್ನೋರು, ನಾವು ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಎನರ್ಜಿ ಫ್ರೀಕ್ವೆನ್ಸಿ, ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿನಲ್ಲಿ ನಾವು ತಿಳ್ಕೊಂಡಾಗ ಈ ಬ್ರಹ್ಮಾಂಡ ನಮ್ಗೆ ಅರ್ಥ ಆಗುತ್ತೆ ಅಂತ 100 ವರ್ಷದ ಹಿಂದೆನೆ ಶಾಸ್ತ್ರಜ್ಞ ನಿಕೋಲಾ ಟೆಸ್ಲಾ ಅನ್ನೋರು ಹೇಳಿದ್ದಾರೆ. ಸೊ ಈ ರೀತಿ ಎನರ್ಜಿ ಫ್ರೀಕ್ವೆನ್ಸಿಯಿಂದ ನಮ್ಮ ಪ್ರತಿಯೊಂದು ಚಲಿಸ್ತಾ ಇರುತ್ತೆ. ಸಬ್ ಅಟಾಮಿಕ್ ಲೆವೆಲ್ ಪಾರ್ಟಿಕಲ್ಸ್ ನಾವು ಆ ಅದು ಡಿಟೋರೇಟ್ ಆಗುತ್ತೆ. ಅಥವಾ ನಾವು ನಮ್ಮಲ್ಲಿ ಶಕ್ತಿ ಚೈತನ್ಯ ಆ ಒಂದು ಮಾಡಿದಾಗ ನಮ್ಗೆ ಹೈ ಫ್ರೀಕ್ವೆನ್ಸಿಗೆ ನಾವು ತಲುಪ್ತೀವಿ. ಹೈ ಫ್ರೀಕ್ವೆನ್ಸಿ ತಲುಪಿದಾಗ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ನಡೆಯುತ್ತೆ, ಕೆಲಸಗಳು ನಡೆಯುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಕಷ್ಟಗಳು ತೀರುತ್ತೆ, ದುಡ್ಡಿನ ಸಹಕಾರ ಸಿಕ್ಕುತ್ತೆ, ರಿಲೇಶನ್ಶಿಪ್ಸ್ ಸರಿ ಹೋಗುತ್ತೆ. ಪ್ರತಿಯೊಂದಕ್ಕೂ ಕಾರಣ ಈ ಒಂದು ನಮ್ಮಲ್ಲಿ ಇರುವ ಎನರ್ಜಿ ಫ್ರೀಕ್ವೆನ್ಸಿನೇ. ಸೊ ಇವಾಗ ಪ್ರತಿಯೊಬ್ಬರು ಇನ್ನು ಭವಿಷ್ಯತ್ತಲ್ಲಿ ಎಲ್ಲರೂ ಈ ಎನರ್ಜಿ ಫ್ರೀಕ್ವೆನ್ಸಿ ನಿಂದಲೇ ಅಳತೆ ಮಾಡ್ತಾರೆ ಒಬ್ಬೊಬ್ಬರ. ಇದು ನಾವೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ಕೊಳ್ಳಿ, ಇಲ್ಲಿ ತುಂಬಾ ಎನರ್ಜಿ ಇದೆಯಪ್ಪ, ತುಂಬಾ ಒಂಥರ ವೈಬ್ಸ್ ಚೆನ್ನಾಗಿದೆ ಅಂತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಒಳ್ಳೆ ವೈಬ್ರೇಷನ್ ಇದೆ. ವೈಬ್ರೇಷನ್ ಅಂದ್ರೆ ಏನು? ಎನರ್ಜಿನೇ ಅಲ್ಲಿ ಕೂಡ ಇರೋದು. ಆ ಎನರ್ಜಿನೇ ನಾವಲ್ಲಿ ಕೂತಾಗ ನಾವು ಕನೆಕ್ಟ್ ಮಾಡ್ಕೊಂತೀವಿ. ನಮ್ಮ ಆಸೆಗಳು, ಒಂದು ಆಕಾಂಕ್ಷೆಗಳು ದೇವ್ರಿಗೆ ಹೇಳ್ತಿದ್ದೀವಿ ಅನ್ಕೊಂತೀವಿ. ಸೊ ಅಲ್ಲಿರೋ ಆ ಎನರ್ಜಿ, ಹೈ ಎನರ್ಜಿ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇಂದಲೇ ನಮ್ಮ ಆಸೆ ನೆರವೇರ್ತಾ ಇರೋದು ಅಂತ ನಾವು ಇಲ್ಲಿ ಧ್ಯಾನಕ್ಕೆ ಬಂದ್ಮೇಲೆ ತಿಳ್ಕೋಬೇಕು ಮಾಸ್ಟರ್ಸ್. ಸೊ ಎಲ್ಲ ಒಂದು ಶಕ್ತಿ ಸ್ಥಳಗೆ ಹೋಗಿ ನಾವು ಧ್ಯಾನ ಮಾಡಿದಾಗ ನಮ್ಗೆ ಆ ರೀತಿಯ ಅನುಭವಗಳು
ಸಿಗುತ್ತೆ. ಈ ರೀತಿ ಪ್ರತಿಯೊಬ್ಬರು ಈ ಎನರ್ಜಿ ವೈಬ್ರೇಷನ್, ಲಾ ಆಫ್ ವೈಬ್ರೇಷನ್ ನ ನಾವು ಒಪ್ಪಲೇಬೇಕು. ಇವು ಕೆಲವೊಂದು ಸೈನ್ಸ್ ಈ ವೈಬ್ರೇಷನಲ್ ಫ್ರೀಕ್ವೆನ್ಸಿನ ರೇಡಿಯೋ ತರಂಗಗಳು ಅಂತಾರೆ, ಆಮೇಲೆ ಟೆಲಿಪತಿಕ್ ತರಂಗಗಳು ಅಂತಾರೆ, ಎಲೆಕ್ಟ್ರಿಸಿಟಿ ಕೂಡ ಒಂದು ಎನರ್ಜಿ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಒಂದು ಎನರ್ಜಿ. ಸೊ ನಾವ್ ಇವಾಗ ಯೂಸ್ ಮಾಡ್ತಾ ಇರೋ ಇಂಟರ್ನೆಟ್ ಕೂಡ ಒಂದು ಆ ಎನರ್ಜಿ ಫ್ರೀಕ್ವೆನ್ಸಿಯಿಂದಲೇ ನಮ್ಮ ಹತ್ರ ಬರ್ತಾ ಇದೆ. ಇಲ್ಲಾಂದ್ರೆ ಹೇಗ್ ಬರುತ್ತೆ ಇಂಟರ್ನೆಟ್ ನಮ್ಮ ಹತ್ರ? ಸೊ ಪ್ರತಿಯೊಂದು ಈ ಇಡೀ ವಿಶ್ವವೆಲ್ಲ ನಡೀತಾ ಇರೋದು ಎನರ್ಜಿ ಫ್ರೀಕ್ವೆನ್ಸಿಯಿಂದಲೇ. ಆ ಪ್ರತಿ ಸೆಕೆಂಡ್ ನಲ್ಲಿ ಆಗ್ತಾ ಇರುವ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿನ ನಾವು ಕ್ಷಣ ಕ್ಷಣ ಬದಲಾಗ್ತಲೇ ಇರುತ್ತೆ. ಧ್ಯಾನದಿಂದ ನಾವು ಈ ವೈಬ್ರೇಷನ್ ಫ್ರೀಕ್ವೆನ್ಸಿನ ಬದಲಾಯಿಸ್ಕೋಬಹುದು. ನಾವು ಏನನ್ನಾದ್ರೂ ಕನೆಕ್ಟ್ ಆಗಬಹುದು. ನಾವು ಲೋಕಗಳಿದೆ ಅಂತೀವಲ್ಲ, ಮೇಲೆ 7 ಲೋಕ, ಕೆಳಗೆ 7 ಲೋಕ ಅಂತೀವಿ. ಒಂದೊಂದು ಲೋಕಕ್ಕೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ, ಒಂದೊಂದು ಮಾಸ್ಟರ್ಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ, ಒಂದೊಂದು ಅಂಗಾಂಗಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಒಂದು ಭಾವನೆಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಪ್ರತಿ ಒಂದಕ್ಕೂ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಆ ರೀತಿ ಎಷ್ಟೋ ಫ್ರೀಕ್ವೆನ್ಸಿನಲ್ಲಿ ನಾವು ಹೋಗ್ತಾ ಇರ್ತೀವಿ. ಈಗ ಕೆಲವೊಂದು ಫ್ರೀಕ್ವೆನ್ಸಿ ಬಗ್ಗೆ ನಾವು ತಿಳ್ಕೊಳ್ಳೋಣ. 0 to 9 ಆ ಒಂದು ಯೂನಿಟ್ಸ್ ಅಲ್ಲಿ ಇದ್ದಾಗ, ಆ ಯೂನಿಟ್ಸ್ ಅಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಅಂತವೆಲ್ಲ ಇರುತ್ತೆ. ಅಂದ್ರೆ ಇವಾಗ ಕರೋನಾ ಬಂತಲ್ಲ ರೀಸೆಂಟ್ ಆಗಿ, ಆ ಕರೋನಾ ಫ್ರೀಕ್ವೆನ್ಸಿ ಎಷ್ಟು? 0.9, ಅಂದ್ರೆ 0.9 ಹೆಡ್ಸ್. ಈ ಫ್ರೀಕ್ವೆನ್ಸಿನ ಹೆಡ್ಸ್ ನಲ್ಲಿ ಅಳತೆ ಮಾಡ್ತಾರೆ. ಸೊ ಆ 0.9 ಹೆಡ್ಸ್ಗೆ ನಾವು ಅಟ್ರಾಕ್ಟ್ ಆಗ್ಬಿಟ್ಟಿದೀವಿ. ಅದಕ್ಕೆ ಕರೋನಾ ನಮ್ಮನ್ನ ಅಟ್ಯಾಕ್ ಮಾಡಿದೆ. ಅಂದ್ರೆ ನಾವು ಅಷ್ಟು ನಮ್ಮ ಫ್ರೀಕ್ವೆನ್ಸಿ, ಹ್ಯೂಮನ್ ಬಾಡಿ ಫ್ರೀಕ್ವೆನ್ಸಿ ಎಷ್ಟು ಅಂದ್ರೆ 65 to 78 ಮೆಗಾ ಹರ್ಟ್ಸ್. ಹರ್ಟ್ಸ್ ಬೇರೆ, ಹರ್ಟ್ಸ್ ಮೆಗಾ ಹರ್ಟ್ಸ್ ಅಂದ್ರೆ 1000 ಟೈಮ್ಸ್ ಜಾಸ್ತಿ ಮೆಗಾ ಹರ್ಟ್ಸ್ ಅಂದ್ರೆ. ಸೊ ಅಷ್ಟು ನಾವು 65 ಇಂದ 78 ಮೆಗಾ ಹರ್ಟ್ಸ್ ಅಂದ್ರೆ 78 into 3 7800 ಹರ್ಟ್ಸ್ ಇದ್ದ ನಾವು ಆ ಚಿಕ್ಕ 9 ಯೂನಿಟ್ಸ್ ಇರೋ ಕರೋನಾಗೆ ನಾವು ಅಫೆಕ್ಟ್ ಆಗಿದ್ದೀವಿ ಅಂದ್ರೆ ಯಾವ ಕಾರಣ? ನಮ್ಮ ಫ್ರೀಕ್ವೆನ್ಸಿ ಅಷ್ಟು ಲೋ ಆಗೋಯ್ತು ನಮ್ಗೆ. ಯಾಕಾಯ್ತು? ಭಯದಿಂದ. ಭಯಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಈ ರೀತಿ ಒಂದೊಂದು ದೇಹದಲ್ಲಿ ಒಂದೊಂದು ಫ್ರೀಕ್ವೆನ್ಸಿ ನಮ್ಮನ್ನ ಎಫೆಕ್ಟ್ ಮಾಡ್ತಾ ಇರುತ್ತೆ. ಲವ್ಗೊಂದು ಫ್ರೀಕ್ವೆನ್ಸಿ ಇರುತ್ತೆ, ಆಮೇಲೆ ಒಂದು ಕಂಪ್ಯಾಷನ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಗ್ರಾಟಿಟ್ಯೂಡ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಈ ಅರಿಷಡ್ ವರ್ಗಗಳು, ಅಸೂಯೆ, ಪ್ರತಿಯೊಂದು ಇದೆಯಲ್ಲ ಅದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಇವಾಗ ನಾವು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ನಾನು ಬರೀ ಭೌತಿಕ ದೇಹ ಮಾತ್ರ ಅಲ್ಲ, ನಾನು ಚೈತನ್ಯ ಶಕ್ತಿ ಇರುವ ಒಂದು ಬಿಯಾಂಡ್ ಹ್ಯೂಮನ್ ಅನ್ನೋದು ಪ್ರತಿಯೊಬ್ರು ಅಂಡರ್ಲೈನ್ ಮಾಡಿಕೊಂಡು ನಿಮ್ಮನ್ನು ನೀವು ಆ ಒಂದು ಫ್ರೀಕ್ವೆನ್ಸಿಗೆ ತಂದ್ಕೋಬೇಕು. ಈ ಒಂದು ಮಾತು ಹೇಳ್ಕೊಂಡ್ರೆ ಸಾಕು, ನಿಮ್ಮ ಎಷ್ಟು ಫ್ರೀಕ್ವೆನ್ಸಿ ಹೆಚ್ಚುತ್ತೆ ನೋಡ್ಕೊಳ್ಳಿ. ನಾನು ಬರೀ ಈ ಭೌತಿಕ ದೇಹ ಮಾತ್ರವಲ್ಲ, ನಾನು ಶಕ್ತಿ, ಚೈತನ್ಯ, ಜ್ಞಾನ ಇರುವ ಈ ಒಂದು ಮನುಷ್ಯನ ಮೀರಿ ಇರುವ ದೈವತಾ ಮನುಷ್ಯ ನಾನು ಅಂತ ಒಂದು ಬಾರಿ ಅಫರ್ಮೇಶನ್ ಹೇಳ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟು ಅದ್ಭುತವಾದ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫ್ರೀಕ್ವೆನ್ಸಿ ಬೆಳೆದಿದೆ ಅನ್ಬಿಟ್ಟು. ಈ ರೀತಿ ಸೊ ನಮ್ಮ ದೇಹದಲ್ಲಿ ಚೈತನ್ಯ ಮತ್ತು ಶಕ್ತಿ ಎರಡೂ ಇದೆ. ಎನರ್ಜಿ ಪ್ರಕಂಪನಗಳಿಂದ ತುಂಬಿದೆ ಈ ವಿಶ್ವವನ್ನು ನಾವು ಸತ ಒಂದು ಅದೇ ರೀತಿ ಪ್ರಕಂಪನಗಳಿಗೆ ನಾವು ಸ್ಪಂದಿಸ್ತಾ ಇರ್ತೀವಿ. ಇವಾಗ ಒಂದು ಕಡೆ ಎಲ್ಲೋ ಹೋಗ್ತೀವಿ ನಾವು, ಅಲ್ಲಿ ಭಿನ್ನ ಬಂದ್ಮೇಲೆ ನಮ್ಗೆ ತುಂಬಾ ಸುಸ್ತಾಗುತ್ತೆ. ಏನಪ್ಪ ನಿಶಕ್ತಿ, ಏನೂ ಮಾಡಿಲ್ಲ, ಅಲ್ಲಿ ಕೆಲಸ ಕೂಡ ಮಾಡಿಲ್ಲ, ಮನೆಗ್ ಬಂದಿತ್ತನಾಗ ಸುಸ್ತಾಗ್ತಾ ಇದೆ, ನಿದ್ದೆ ಬರ್ತಾ ಇದೆ, ಏನ್ ಇಷ್ಟು ಡಲ್ ಆಗ್ಬಿಟ್ಟಿದೀನಿ ನಾನು ಅನ್ಕೊಂತೀವಿ. ಏನಕ್ಕೆ ಅಂದ್ರೆ ಅಲ್ಲಿ ಎನರ್ಜಿ, ಲೋ ಎನರ್ಜೀಸ್ ಇದೆ, ಅದನ್ನ ನಾವು ಅಟ್ರಾಕ್ಟ್ ಮಾಡ್ಕೊಂಡಿದೀವಿ, ಅದಕ್ಕೆ ನಮಗೆ ಸುಸ್ತಾಗ್ತಾ ಇದೆ. ಸೊ ಎಲ್ಲಾ ಕಡೆ ಇರೋ ಎನರ್ಜಿ ಫ್ರೀಕ್ವೆನ್ಸಿಗೆ ನಾವು ಕೂಡ ಅದನ್ನ ಪ್ರಕಂಪಿಸ್ತಾ ಇರುತ್ತೆ ನಮ್ಮ ದೇಹ ಕೂಡ ಅನ್ನೋದು ಇಲ್ಲಿ ನಮಗ್ ಗೊತ್ತಾಗುತ್ತೆ. ಕೆಲವೊಂದು ಈ ರೀತಿ ಸೊ ಹೈ ಎನರ್ಜಿ ಹೋದಾಗ ನಮ್ಮ ಎನರ್ಜಿ ಡೌನ್ಗೆ ಫ್ಲೋ ಆಗುತ್ತೆ. ಅದಕ್ಕೆ ಅವರೆಲ್ಲ ಚೆನ್ನಾಗಾಗ್ತಾರೆ. ಅಯ್ಯೋ ನೀವು ಬಂದೋದ್ಮೇಲೆ ನಂಗೆ ತುಂಬಾ ಚೆನ್ನಾಗಾಯ್ತು, ನಂಗೆ ತುಂಬಾ ಖುಷಿ ಆಯ್ತು, ನನಗೇನೋ ಶಕ್ತಿ ಬಂದಂಗಾಯ್ತು ಅಂತಾರೆ.
ಆದ್ರೆ ಅವರು ನಮ್ಮ ಎನರ್ಜಿನ ತಗೊಂಡು ನಮ್ಮ ಫ್ರೀಕ್ವೆನ್ಸಿನ ಅವ್ರು ಕ್ಯಾಚ್ ಮಾಡ್ಕೊಂಡಿದ್ದಾರೆ, ಅವರ ಲೋ ಎನರ್ಜಿನ ತಗೊಂಡು ನಾವು ಕ್ಯಾಚ್ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಅದಕ್ಕೆ ನಮ್ಗೆ ಸುಸ್ತಾಗುತ್ತೆ, ಅವ್ರು ಖುಷಿ ಇರುತ್ತೆ. ಸೊ ಈ ರೀತಿ ಪ್ರತಿಯೊಂದು ಈ ಫ್ರೀಕ್ವೆನ್ಸಿನಿಂದಲೇ ನಾವು ಮಾಪನ ಮಾಡಬೇಕಾಗಿರುತ್ತೆ. ಇನ್ನು ಕೆಲವೊಂದು ಮನೆಯಲ್ಲಿ ಹಳೆ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ, ಅವೆಲ್ಲದರಲ್ಲಿ ಕೂಡ ಒಂದು ಓಲ್ಡ್ ಎನರ್ಜಿ ಇರುತ್ತೆ. ಓಲ್ಡ್ ಎನರ್ಜಿ ಅಂದ್ರೆ ಅದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ, ಅದು ಕೂಡ ಒಂದು ಡಿಟೋರೇಟ್ ಆಗಿರುತ್ತೆ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಆ ಓಲ್ಡ್ ಎನರ್ಜಿ ವಸ್ತುಗಳನ್ನ ತೆಗೆದು ಬಿಸಾಕಿ ಯಾವಾಗ್ಲೂ ನಾವು ಎನರ್ಜೈಸ್ ಆಗಿರೋ ಇದನ್ನ ನಾವು ಮಾಡ್ಬೇಕು, ಅಥವಾ ಕ್ಲೀನ್ ಮಾಡಿ ಇದು ಮಾಡಿ ಅದಕ್ಕೂ ಕೂಡ ಬ್ಲೆಸ್ಸಿಂಗ್ ಮಾಡಿ ನಾವು ಅದನ್ನ ಉಪಯೋಗಿಸ್ಕೊಳ್ತಾ ಇರ್ಬೇಕು. ಸೊ ಒಂದೊಂದು ವಸ್ತು ಕೂಡ ನಮ್ಮ ಫ್ರೀಕ್ವೆನ್ಸಿಗೆ ಅದು ರೆಸ್ಪಾಂಡ್ ಆಗುತ್ತೆ. ನಮ್ಮ ಫ್ರೀಕ್ವೆನ್ಸಿಗೆ ಅದು ಯಾಕೆ ನನಗೆ ಒಂದು ಏನಾದ್ರೂ ಇವತ್ತು ನಾನು ಈ ಸ್ಯಾರಿ ಬೇಕು ಅಂತ ಅಂಗಡಿನಲ್ಲಿ ನೋಡ್ಬಿಟ್ಟು ಆಸೆ ಪಡ್ತೀನಿ ಅಂದ್ರೆ ನನ್ನ ಇದಕ್ಕೆ ಅದು ಆ ಒಂದು ಸ್ಯಾರಿ ಅಟ್ರಾಕ್ಟ್ ಆಯ್ತು. ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಆಟೋಮ್ಯಾಟಿಕ್ ಆಗಿ ಯಾರೋ ತಂದು ಕೊಡ್ತಾರೆ, ಅಥವಾ ನನಗೆ ದುಡ್ಡು ಬಂದು ನಾನು ಕೊಂಡ್ಕೊಂತೀನಿ. ಅಂತದು ಅಂದ್ರೆ ಹೇಗೆ ಬಂತದು? ನಾನು ಅವತ್ತು ತಗೋಬೇಕು ಅನ್ಕೊಂಡಿದ್ದೆ, ನನಗೆ ಸಿಕ್ಕಿಬಿಡ್ತು ಅಂತ ಖುಷಿ ಪಡ್ತೀವಿ. ಆದ್ರೆ ಅದೆಲ್ಲವೂ ಹೇಗೆ ಅಂತಂದ್ರೆ ನಾವು ಈ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ನಮ್ಮ ಫ್ರೀಕ್ವೆನ್ಸಿ ಆ ಸ್ಯಾರಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ಅದು ನಮ್ಗೆ ಸಿಕ್ಕಿಬಿಡುತ್ತೆ. ಸ್ಯಾರಿಗೂ ಒಂದು ಫ್ರೀಕ್ವೆನ್ಸಿ ಇದೆ, ಒಂದು ಒಡವೆಗೂ ಒಂದು ಫ್ರೀಕ್ವೆನ್ಸಿ ಇದೆ. ಸೊ ಒಂದು ಫ್ರೀಕ್ವೆನ್ಸಿ ಇಂದಲೇ ನಡೀತಾ ಇರುತ್ತೆ. ಸೊ ನಾವು ಕಾಫಿ ಕುಡಿಬೇಕು ಅನ್ಕೊಂಡಿದ ತಕ್ಷಣ ಯಾರಾದ್ರೂ ತಂದ್ಕೊಟ್ರೆ ಕಾಫಿಗೂ ಒಂದು ಫ್ರೀಕ್ವೆನ್ಸಿ ಇದೆ. ನಮ್ಮ ಆಲೋಚನಾ ವಿಧಾನದಿಂದ ನಾವು ಆ ಕಾಫಿ ಅನ್ನೋ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿದ್ದೀವಿ. ಈ ರೀತಿ ನಾವು ನಮ್ಮ ಜೀವನದಲ್ಲಿ ಈ ಫ್ರೀಕ್ವೆನ್ಸಿಯಿಂದಲೇ ನಮ್ದು ಪ್ರತಿಯೊಂದು ನಡೀತಾ ಇರೋದು. ಇನ್ನೊಂದು ಹೈ ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್ ಇದ್ದಾಗ ನಮ್ಗೆ ರೋಗ ಏನಾದ್ರೂ ಅನಾನುಕೂಲತೆ ಬಂದ್ರೂ ಕೂಡ ಬೇಗ ವಾಸಿಯಾಗುತ್ತೆ. ಅದೇ ನಾವು ಅದನ್ನೇ ಕುಗ್ಗಿ ಅಥವಾ ಅದನ್ನೇ ಯೋಚನೆ ಮಾಡಿ ಅದನ್ನೇ ಬೇಜಾರ್ ಮಾಡ್ಕೊಂಡು ಇದ್ದಾಗ ಅದು ನಮ್ಮ ಲೋ ಫ್ರೀಕ್ವೆನ್ಸಿ ಇನ್ನು ಲೋ 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 ಆಗುತ್ತೆ. ಆವಾಗ ಅದು ಇನ್ನು ಕೆಟ್ಟ ಪರಿಣಾಮಕ್ಕೆ ತಿರುಕೊಳ್ಳುತ್ತೆ. ಸೊ ಬ್ಯಾಕ್ಟೀರಿಯಾಸ್, ಫಂಗಸ್, ವೈರಸ್ ಎಲ್ಲವೂ ಫ್ರೀಕ್ವೆನ್ಸಿಯಿಂದಲೇ ಚಲಿಸ್ತಾ ಇರುತ್ತೆ. ನಾವು ಕೂಡ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ನಮ್ಗೆ ಆ ಒಂದು ಆ ವೈರಸ್ ಎಷ್ಟಿರುತ್ತೆ ಅದು ನಮ್ಮನ್ನ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ ನಾವು ಎಷ್ಟು ಫ್ರೀಕ್ವೆನ್ಸಿ ನಾವು ಡೌನ್ ಮಾಡ್ಕೊಂಡಿದೀವಿ ಅಂತ ಅರ್ಥ ಆಗುತ್ತೆ. ಸೊ ಇವಾಗ ಕೆಲವೊಂದು ಫ್ರೀಕ್ವೆನ್ಸೀಸ್ ತಿಳ್ಕೊಳ್ಳೋಣ. ಹೇಳಿದನಲ್ಲ, 0 to 9 ಹೆಡ್ಸ್ ಇದ್ರೆ ಅದು ಬ್ಯಾಕ್ಟೀರಿಯಾ, ವೈರಸ್ ಇವೆಲ್ಲ ಇರುತ್ತೆ. 20 ಹೆಡ್ಸ್ ಮೆಗಾ ಹೆಡ್ಸ್ ಅಲ್ಲ, 20 ಹೆಡ್ಸ್ ಅಲ್ಲಿರೋರು ಶೇಮ್ ಅಂದ್ರೆ ಅಪಮಾನ ದಿಂದ ಇರ್ತಾರೆ. ಅವ್ರು ಯಾವಾಗ್ಲೂ ಕುಗ್ಗಿಕೊಂಡು ಇರ್ತಾರೆ. ಸೊ ಇವರೆಲ್ಲ ಕೆಲವರು ಅನಾಥರು, ಭಿಕ್ಷಕರು ಆಗಿರ್ತಾರೆ. ಮತ್ತೆ 20 to 29 ಯೂನಿಟ್ಸ್ ಅಲ್ಲಿ ಎಲ್ಲ ಕಷ್ಟಪಡೋರೆಲ್ಲರೂ ಇರ್ತಾರೆ. 30 to 49 ಗಿಲ್ಟ್ ಅನ್ನೋದು, ಗಿಲ್ಟ್ಗೆ 30 to 49 ಗಿಲ್ಟ್ ಇರುತ್ತೆ. ಗಿಲ್ಟು, ಪಶ್ಚಾತ್ತಾಪ ಇವೆಲ್ಲ. ಆಮೇಲೆ 50 to 74 ಇದ್ರೆ ನಿರಾಸೆ, ನಿಸ್ಪೃಹೆ, ಫ್ರಸ್ಟ್ರೇಷನ್ ಇಂಥವೆಲ್ಲ ಇರುತ್ತೆ. 75 to 99 ಅಂದ್ರೆ ಅವರು ದುಃಖ ಸಾಗರದಲ್ಲೇ ಜೀವನ ನಡೆಸ್ತಾ ಇರ್ತಾರೆ. ಆಮೇಲೆ ಇನ್ನು 100 ಅಂಡ್ ಅಬೌವ್ 124 ಹೆಡ್ಸ್ ವರೆಗೂ ಇದ್ರೆ ಅವರು ಭಯಸ್ಥರಾಗಿರ್ತಾರೆ. ಬಾಡಿ ಫಿಯರ್, ಮೈಂಡ್ ಫಿಯರ್, ಇಂಟೆಲೆಕ್ಚುಯಲ್ ಫಿಯರ್, ಎಲ್ಲದಕ್ಕೂ ಭಯ 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 ಅಂತ ಇರ್ತಾರೆ. ಅವರು 100 to 124 ಇದರಲ್ಲಿ ಇರ್ತಾರೆ. ಆಮೇಲೆ 125 to 149 ಅಂದ್ರೆ ತುಂಬಾ ಅವರಿಗೆ ಒಂಥರ ನನ್ ಬೇಕೇ ಬೇಕು, ಹಠ ಹಿಡಿಯುವ ಒಂದು ತೀವ್ರವಾದ ಇಚ್ಛೆಗಳು ಇರುತ್ತೆ. ಇವರಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವೆಲ್ಲ 125 to 149 ಹೆಡ್ಸ್ ಅಲ್ಲಿ ಇರುತ್ತೆ. ಸೊ 150 to 174 ಅಂದ್ರೆ ತುಂಬಾ ಕೋಪಿಷ್ಠರಾಗಿರ್ತಾರೆ, ರಜೋಗುಣದಿಂದ ಇರ್ತಾರೆ. ಸೊ ಇವ್ರಿಗೆ ಹಾಗೆ ಪ್ರತೀಕಾರ, ಹಿಂಸೆ, ಯುದ್ಧ ಮಾಡೋದಂದ್ರೆ ತುಂಬಾ ಇಷ್ಟ. ಆಮೇಲೆ 175 to 199 ಅಂದ್ರೆ ಇವ್ರಿಗೆ ಅಹಂಕಾರ, ನಾನೇ ಗ್ರೇಟು, ನನ್ನಿಂದಾನೇ ಆಗಿರೋದು, ನನಗಿಂತ ಯಾರು ಗ್ರೇಟ್ ಇಲ್ಲ, ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋ ತರ ಇರ್ತಾರೆ. ಆಮೇಲೆ ಈಗ 199 ಹೆಡ್ಸ್ ಬಂದಾಗ ಅವ್ರಿಗೆ ಒಂದಿಷ್ಟು ಜಾಲಿ, ಕರುಣೆ, ಪ್ರೀತಿ ಅನ್ನೋವು ಶುರು ಆಗುತ್ತೆ. ಸೊ
ಈ ಒಂದು ಕೃತಜ್ಞತೆ ಇವೆಲ್ಲ ಶುರು ಆಗುತ್ತೆ. ಇನ್ನು 200 ಇಂದ ಹೋದಾಗ 400 ವರೆಗೂ ಇರೋ ವ್ಯಕ್ತಿಗಳು ಸತ್ವ ಗುಣಗಳು ಹೊಂದಿರ್ತಾರೆ. ಇವಾಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮ್ಮ ಗುಣಗಳು ಎಷ್ಟೋ ಬದಲಾಗಿರುತ್ತೆ ಅಂತಂದ್ರೆ ನಾವು ಎಲ್ಲೋ ನಂಗೆ ಮೊದ್ಲೇ ಕೋಪ ಇತ್ತು, ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ನಂಗೆ ಕೋಪನೇ ಇಲ್ಲ ಅಂತೀವಿ ಅಲ್ವಾ? ಸೊ ಅಂದ್ರೆ ಏನು, ಅದು ಲೋ ಫ್ರೀಕ್ವೆನ್ಸಿನಲ್ಲಿ ನಾವಿದ್ವಿ. ಧ್ಯಾನಕ್ಕೆ ಬಂದ್ಮೇಲೆ ನಾವು ಹೈ ಫ್ರೀಕ್ವೆನ್ಸಿಗೆ ಹೋಗಿರೋದ್ರಿಂದ ನನ್ನ ಕೋಪ ಒಂದು ತಾಳ್ಮೆತನದಿಂದ ಪರಿವರ್ತನೆ ಆಗಿದೆ ಅಲ್ವಾ? ಈ ರೀತಿ ಮಾಸ್ಟರ್ ಪ್ರತಿಯೊಂದು ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿನೇ. ಸೊ ನಾವು ಹೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ ಸಾತ್ವಿಕರಾಗ್ತೀವಿ. ಸತ್ವಗುಣಗಳು, ಅಯ್ಯೋ ಇನ್ನೊಬ್ಬರಿಗೆ ಒಳ್ಳೇದ್ ಮಾಡ್ಬೇಕು, ಇನ್ನೊಬ್ಬರನ್ನ ಆ ರೀತಿ ಕೇವಲವಾಗಿ ನೋಡಬಾರ್ದು, ನಾವು ಅವ್ರನ್ನ ಅನುಕಂಪ ಇರ್ಬೇಕು, ಜಾಲಿ ಧರಣೆ ಇದೆಲ್ಲವೂ ಆವಾಗ ಶುರು ಆಗುತ್ತೆ. ಇನ್ನು 500 to 519 ಇದ್ರೆ ಅವರು ಶುದ್ಧ ಸಾತ್ವಿಕರಾಗ್ತಾರೆ. ಪ್ಯೂರ್ ಅನ್ಕಂಡೀಷನಲ್ ಲವ್ ಇರುತ್ತೆ ಅವ್ರಿಗೆ. ಈ ರೀತಿ ಕೆಲವೊಂದು ಮಾಸ್ಟರ್. ಇನ್ನು ಕೆಲವೊಂದು ಪ್ರದೇಶಗಳಿಗೆ ಕೂಡ ಒಂದು ವೈಬ್ರೇಷನ್ ಇರುತ್ತೆ. ಮುಂಬೈಗೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ 270 ಹರ್ಟ್ಸ್, ಹೈದರಾಬಾದ್ಗೆ 290, ಆಮೇಲೆ ಚೆನ್ನೈಗೆ 300, ನಮ್ಮ ಬೆಂಗಳೂರಿಗೆ 375. ನೋಡಿ, ಊರಿಗೆ ಕೂಡ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುತ್ತೆ. ಆಮೇಲೆ ಸಂಗೀತಕ್ಕೂ ಕೂಡ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುತ್ತೆ. ಸಂಗೀತ ಅಂದ್ರೆ ಕರ್ನಾಟಕ ಮ್ಯೂಸಿಕ್ 700, ವೆಸ್ಟರ್ನ್ ಮ್ಯೂಸಿಕ್. ಅದಕ್ಕೆ ನಾವು ಈ ಧ್ಯಾನದಲ್ಲಿ ಸಂಗೀತ ಹಾಕೊಂತೀವಲ್ಲ, ನಾವು ಏಕ್ದಮ್ 700 ಹೆಡ್ಸ್ಗೆ ಕನೆಕ್ಟ್ ಆಗ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬ್ ಅಲ್ಲಿ ಕೆಲವು ಮ್ಯೂಸಿಕ್ ವಿಡಿಯೋಸ್ 1000 ಹರ್ಟ್ಸ್ ಅಂತ ಬರೆದಿರ್ತಾರೆ, 800 ಹರ್ಟ್ಸ್ ಅಂತ ಬರೆದಿರ್ತಾರೆ. ಅಂತವೆಲ್ಲ ಹಾಕೊಂಡಾಗ ನಾವು ಏಕ್ದಮ್ ನಮ್ಮ ಆ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗ್ತೀವಿ. ಅದಕ್ಕೆ ನಾವು ಮೆಡಿಟೇಷನ್ ಮಾಡುವಾಗ ಹೈ ಫ್ರೀಕ್ವೆನ್ಸಿ ಆ ಮ್ಯೂಸಿಕ್ ನ ಹಾಕೊಂಡಾಗ ನಾವು ಆಟೋಮ್ಯಾಟಿಕ್ ಆಗಿ ಹೈ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ತೀವಿ. ಅದೇ ರೀತಿ ನಮ್ಮ ಒಂದು ಜನಗಣಮನ ಅಂತ ಹೇಳ್ತೀವಲ್ಲ, ನ್ಯಾಷನಲ್ ಆಂಥಮ್, ಅದರ ಫ್ರೀಕ್ವೆನ್ಸಿ 550. ಸೊ ಈ ರೀತಿ ಮಾಸ್ಟರ್ ಪ್ರತಿಯೊಂದು ಈವನ್ ಫರ್ಟಿಲೈಸರ್ಸ್, ಯೂರಿಯಾ ಅಂತೀವಲ್ಲ, ಯೂರಿಯಾ DAP ಅಂತ ಹೇಳಿ, ಅದಕ್ಕೆ 95 ಹೆಡ್ಸ್. ಆರ್ಗಾನಿಕ್ ಗೊಬ್ಬರಕ್ಕೆ 225 ಹೆಡ್ಸ್. ನೋಡಿ, ಹೊಲದಲ್ಲಿ ಹಾಕೋ ಗೊಬ್ಬರ ಕೂಡ ಫ್ರೀಕ್ವೆನ್ಸಿ ಇರುತ್ತೆ. ಇದು ಒಂದು ಅದ್ಭುತವಾದ ವಿಷಯ ತಿಳ್ಕೊತಾ ಇದ್ದೀರಾ ನೋಡಿ ಮಾಸ್ಟರ್. ಸೊ ಈ ರೀತಿ ಪ್ರತಿಯೊಂದು ವಸ್ತು, ಪ್ರದೇಶ, ಮನುಷ್ಯರು ಎಲ್ಲರಿಗೂ ಅವರದಂತೆ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಈ ಶಕ್ತಿ ಸ್ಥಾಯಿಗಳನ್ನು ಮಾಪನ ಮಾಡೋ ಶಾಸ್ತ್ರವನ್ನೇ ನಾವು ಫ್ರೀಕ್ವೆನ್ಸಿ ಇದು ಮಾಪನ ಅಂತ ಹೇಳ್ತೀವಿ, ಕೈನಿಶಿಯಾಲಜಿ ಅಂತೀವಿ. ಸೊ ಈ ರೀತಿ ನಾವು ಅದನ್ನ ಮಾಪನ ಕೂಡ ಮಾಡಬಹುದು. ಇನ್ನು ನಮ್ಮ ದೇಹದಲ್ಲಿ ಫ್ರೀಕ್ವೆನ್ಸೀಸ್ ನ ನಾವು ನೋಡಿಕೊಂಡಾಗ ನಮ್ಮ ದೇಹದ ಫ್ರೀಕ್ವೆನ್ಸಿ ಹೇಗಿರುತ್ತಂದ್ರೆ, ನಮ್ಮ ದೇಹದಲ್ಲಿ ನಾವು 65 ಮೆಗಾಹರ್ಟ್ಸ್ ಇಂದ 78 ಮೆಗಾಹರ್ಟ್ಸ್ ನಮ್ಗೆ ಫ್ರೀಕ್ವೆನ್ಸಿ ಹೊಂದಿದ್ದಾಗ ನಾವು ಸಂಪೂರ್ಣ ಆರೋಗ್ಯವಂತರಾಗಿರ್ತೀವಿ ಅಲ್ವಾ? ಸೊ ಆ 65ರಿಂದ ಕಡಿಮೆ ಆದಾಗ 60 ಬಂತು ಅನ್ಕೊಳ್ಳಿ, ಅಥವಾ 55ಗೆ ಬಂತು ಅನ್ಕೊಳ್ಳಿ, ಆವಾಗ ಏನಾಗುತ್ತೆ, ನಮ್ಗೆ ಕೆಮ್ಮು, ನೆಗಡಿ, ಜ್ವರ ಬರುತ್ತೆ. ಅಂದ್ರೆ ಆ ಸ್ವಲ್ಪ ಫ್ರೀಕ್ವೆನ್ಸಿ ಕಮ್ಮಿ ಆಗಿದ ತಕ್ಷಣ ನಮ್ಗೆ ಕೆಮ್ಮು, ನೆಗಡಿ, ಜ್ವರ ಬರುತ್ತೆ. ಆಮೇಲೆ ಅದು ಇನ್ನೂ ಕಮ್ಮಿ ಆಗಿ 10-25 ಮೆಗಾಹೆಡ್ಸ್ಗೆ ಇಳಿದಾಗ ನಮ್ಗೆ ಜೀವನದಲ್ಲಿ ಆ ಒಂದು ಕ್ರಿಟಿಕಲ್ ಇಲ್ನೆಸ್, ಕ್ಯಾನ್ಸರ್ ಅಂತಾರೆ, ಇನ್ನು ಏನೋ ಮಾರಣಾಂತಕ ಕಾಯಿಲೆಗಳು ಬರುತ್ತೆ. ಸೊ ನಮ್ಮ ದೇಹ ಪ್ರತಿಸ್ಪಂದಿಸ್ತಾ ಇರೋದು ಈ ಫ್ರೀಕ್ವೆನ್ಸಿಯಿಂದಲೇ. ಆಮೇಲೆ ಒಂದು ಬ್ರೈನ್ ಫ್ರೀಕ್ವೆನ್ಸಿ ಎಷ್ಟು ಗೊತ್ತಾ? ಬ್ರೈನ್ ಫ್ರೀಕ್ವೆನ್ಸಿ 72 ಮೆಗಾಹೆಡ್ಸ್ ಟು 90 ಮೆಗಾಹೆಡ್ಸ್. ಆಮೇಲೆ ಹಾರ್ಟ್ ಫ್ರೀಕ್ವೆನ್ಸಿ 67 ಮೆಗಾಹೆಡ್ಸ್ ಟು 70 ಮೆಗಾಹೆಡ್ಸ್. ಲಿವರ್ಗೊಂದು ಫ್ರೀಕ್ವೆನ್ಸಿ ಇರುತ್ತೆ, ಅದು 55 ಮೆಗಾಹೆಡ್ಸ್ ಟು 60 ಮೆಗಾಹೆಡ್ಸ್. ಆಮೇಲೆ ಪ್ಯಾಂಕ್ರಿಯಾಸ್, ಡಯಾಬಿಟಿಸ್ ಇದೆ ಅಂತಂದ್ರೆ ಅವರು ಯಾವುದೋ ಒಂದು ರೀಸನ್ಗಾಗಿ ಆಲೋಚನೆಗಳಾಗ್ಲಿ, ಭಾವನೆಗಳಾಗ್ಲಿ, ಅದರಿಂದ ಫ್ರೀಕ್ವೆನ್ಸಿಗೆ ಒಳಗಾಗಿ ಅವರು 60, ಅದಕ್ಕೆ ಇರ್ಬೇಕಾಗಿರೋದು 60ರಿಂದ 80ವರೆಗೂ ಮೆಗಾಹೆಡ್ಸ್ ಅಲ್ಲಿ ಫ್ರೀಕ್ವೆನ್ಸಿ ಇರ್ಬೇಕು. ಅದು ಡೌನ್ ಆದ್ರೆ ಏನಾಗುತ್ತೆ, ಡಯಾಬಿಟಿಸ್ ಬಂದ್ಬಿಡುತ್ತೆ. ಈ ರೀತಿ ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಪ್ರತಿ ಒಂದು ಬರ್ತಾ ಇರೋದು ಈ ನಮ್ಮ ಇರಬೇಕಾಗಿರುವ ಫ್ರೀಕ್ವೆನ್ಸಿನಲ್ಲಿ ನಮ್ಮ ಅಂಗಾಂಗಗಳು ಇಲ್ಲದೆ ಇರುವುದರಿಂದ ಈ ಒಂದು ನಮ್ಗೆ ಅನಾರೋಗ್ಯ ಬರ್ತಾ ಇದೆ.
ಸೊ ಈಗಿನ ವೈದ್ಯಕೀಯ ಇತಿಹಾಸದಲ್ಲಿ ರೋಗ ಅಂದ್ರೆ ಬ್ಲಡ್ ಟೆಸ್ಟ್, ಎಕ್ಸ್ರೇ, CT ಸ್ಕ್ಯಾನಿಂಗ್, MRI ಅಂತ ಹೇಳ್ತಾರೆ. ಆದ್ರೆ ಇವೆಲ್ಲವೂ ನಾನು ಇವಾಗ ಹೇಳಿರೋದು ಏನು, ಒಂದೊಂದಕ್ಕೆ ಒಂದೊಂದು ಫ್ರೀಕ್ವೆನ್ಸಿ. ನಮ್ಮ ಆರಾನು ನೋಡ್ಕೊಳಕ್ಕಾಗುತ್ತಾ, ಚಕ್ರಾಸ್ ನೋಡ್ಕೊಳಕ್ಕಾಗುತ್ತಾ, ಅಥವಾ ಇನ್ನೇನ್ ನೋಡಕ್ಕಾಗುತ್ತೆ? ಆಕ್ಚುಲಿ ನಮ್ಗೆ ಅನಾರೋಗ್ಯ ಬರ್ತಾ ಇರೋದು ಎಲ್ಲಿಂದ ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತು, ಇವಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ವಿಶ್ವಮಯ ಶರೀರಗಳು ಇದಾವೆ ನಮ್ಗೆ ಅಂತ ಇದೆ. ಅದು ನಮ್ಮ ದೇಹದ ಸುತ್ತ ಆವರಿಸಿಕೊಂಡು ಇರುತ್ತೆ. ಅವೆಲ್ಲವೂ ಯಾವ ರೀತಿ ಇರುತ್ತೆ? ಅವೆಲ್ಲವೂ ಇರೋದು ಒಂದು ವೈಬ್ರೇಷನಲ್ ಎನರ್ಜಿ ರೂಪದಲ್ಲಿರುತ್ತೆ. ಆ ಎನರ್ಜಿಗೆ ಒಂದು ವೈಬ್ರೇಷನ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಸೊ ನಮ್ಗೆ ವಿಜ್ಞಾನಮಯ ಅಂತೀವಿ. ವಿಜ್ಞಾನಮಯದಲ್ಲಿ ಕೋಶದಲ್ಲಿರುವ ಆ ಜ್ಞಾನದಿಂದ, ಅಂದ್ರೆ ಸರಿಯಾಗಿ ಆ ವಿಜ್ಞಾನಮಯ ಕೋಶ ನಮ್ಗೆ ವಿಜ್ಞಾನಮಯ ಕೋಶ ಸರಿಯಾಗಿ ವಿಕಸನ ಹೊಂದಿಲ್ಲದ ಕಾರಣ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರ್ತೀವಿ. ಯಾಕಂದ್ರೆ ಇದು ನನಗೆ ಎಫೆಕ್ಟ್ ಆಗ್ತಾ ಇದೆ ಈ ಆಲೋಚನೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾವು ಏನೋ ಒಂದು ಏನ್ ಬಂದ್ರೆ ಮೈಂಡ್ ಹೋದಂಗೆ ನಾವು ಹೋಗ್ತಾ ಇರ್ತೀವಿ, ಆ ಆಲೋಚನೆ ಹಿಂದೆ ಓಡ್ತಾ ಇರ್ತೀವಿ. ಆವಾಗ ಏನಾಗುತ್ತೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂದಂಗೆ ಆ ಒಂದು ಅಟ್ರಾಕ್ಟ್ ಮಾಡಿದಾಗ ನಮ್ಗೆ ಈ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತಲ್ಲ. ನಾನು ಹೇಳಿದ್ನಲ್ಲ, ಸೀರೆ ನನ್ನ ಅಂಗಡಿನಲ್ಲಿ ಇಷ್ಟ ಆಯ್ತು ಅಂತ ಹೇಳಿದ ತಕ್ಷಣ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ ಸೀರೆ ನನ್ನ ಹತ್ರ ಬರುತ್ತೆ ಅಂತ. ಅದೇ ರೀತಿ ನಾವು ಹುಚ್ಚು ಆಲೋಚನೆ ಮಾಡಿದ್ರು ಕೂಡ ಆ ಹುಚ್ಚು ಆಲೋಚನೆಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಹುಚ್ಚು ಆಲೋಚನೆ ನಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತೆ ಅನ್ನೋದು ಮಾಸ್ಟರ್ಸ್ ತುಂಬಾ ತುಂಬಾ ಮುಖ್ಯ, ನೀವೆಲ್ಲರೂ ಕಲಿಬೇಕಾಗಿರೋದು. ಆಮೇಲೆ ಒಂದೊಂದು ಭಾವನೆಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಈ ಕೋಪಕ್ಕೆ ಒಂದು ಫ್ರೀಕ್ವೆನ್ಸಿ. ಇವಾಗ ನಮಗೆ ತುಂಬಾ ಕೋಪ ಬರ್ತಾ ಇದೆ ಅಂದ್ರೆ ತಾಳ್ಮೆತನ ತಗೋಬೇಕು. ಆಮೇಲೆ ನನಗೆ ಒಬ್ಬರ ಮೇಲೆ ಅಸಹ್ಯ ಆಗ್ತಾ ಇದೆ, ಅಸೂಯೆ ಇದೆ ಅಂದ್ರೆ ನಾವು ಪ್ರೀತಿ, ಅನುಕಂಪ ಅನ್ನೋದು ತಗೋಬೇಕು. ಅದು ಹೈ ಫ್ರೀಕ್ವೆನ್ಸಿ. ಸೊ ಈ ರೀತಿ ನಾವು ಫ್ರೀಕ್ವೆನ್ಸಿನ ಹೆಚ್ಚಿಸಿಕೊಂಡಾಗ ನಮ್ಮ ಒಂದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬದಲಾವಣೆಗಳು ಶುರು ಆಗುತ್ತೆ. ಕಷ್ಟ ಅನ್ನೋದಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಆಮೇಲೆ ಸುಖ ಅನ್ನೋದಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಒಂದು ನಾವು ಹೈ ಫ್ರೀಕ್ವೆನ್ಸಿಲಿ ಇದ್ದಾಗ ನಾವು ಸುಖವಾಗಿರ್ತೀವಿ, ಲೋ ಫ್ರೀಕ್ವೆನ್ಸಿ ಇದ್ದಾಗ ಕಷ್ಟವಾಗಿರ್ತೀವಿ ಜೀವನದಲ್ಲಿ ಅನ್ನೋದು. ಈ ಅನಾರೋಗ್ಯ ಕಾರಣವನ್ನು ತಿಳಿಯಲು ನಾವು ಇವೆಲ್ಲ ತಿಳ್ಕೋಬೇಕು. ನಮ್ಮ ಚಕ್ರಾಸು, ಆರ, ಆಮೇಲೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ಪ್ರತಿಯೊಂದು ನಾವು ತಿಳ್ಕೊಂಡಾಗ ಯಾಕೆ ನನ್ನ ದೇಹದ ಮೇಲೆ ಇದು ರಿಫ್ಲೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಜ್ಞಾನಮಯ ಕೋಶದಲ್ಲಿರುವ ಅಜ್ಞಾನದಿಂದ ನಾವು ತಪ್ಪು ಆಲೋಚನೆಗಳು ಮಾಡ್ತೀವಿ. ತಪ್ಪು ಆಲೋಚನೆಗಳು ಮಾಡಿದಾಗ ಅದರಂತೆ ಭಾವನೆಗಳು ಹುಟ್ಟುಕೊಳ್ಳುತ್ತೆ. ಇವಾಗ ಒಂದು ಆಸೆ ಪಡ್ತೀವಿ ಅನ್ಕೊಳ್ಳಿ, ಆಸೆ ಪಟ್ಟಿದ ತಕ್ಷಣ ಈ ಅರಿಷಡ್ ವರ್ಗಗಳು ಯಾವ್ದದು? ಕಾಮ ಅಂದ್ರೆ ಡಿಸೈರ್. ಆಮೇಲೆ ಆಸೆ ತೀರಿಲ್ಲ ಅನ್ಕೊಳ್ಳಿ, ಕ್ರೋಧ, ಅದಕ್ಕೊಂದು ಅದು ನೆಗೆಟಿವ್. ಸೊ ಈ ರೀತಿ ನಾವು ಯಾವುದೇ ಒಂದು ಭಾವನೆ, ಆಲೋಚನೆಗಳಿಂದ ಭಾವನೆಗಳು ಹುಟ್ಟುತ್ತೆ. ಆ ಭಾವನೆಗಳಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ಪ್ರಕಾರ ಏನಾಗುತ್ತೆ, ನಮ್ಮ ಮನೋಮಯ ಕೋಶದಲ್ಲಿ ಬ್ಲಾಕ್ಸ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಭಾವನಾತ್ಮಕ ಶರೀರವನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ. ಆ ಭಾವನಾತ್ಮಕ ಶರೀರ ಎಲ್ಲ ಏನಾಗುತ್ತೆ, ನಮ್ಮ ಸುತ್ತ ಒಂದು ಸೂಕ್ಷ್ಮ ಶರೀರದಕ್ಕೆ ನಾಡಿ ಶುದ್ಧಿ ಅಂತೀವಿ, ನಾಡಿನಲ್ಲಿ ಬ್ಲಾಕ್ಸ್ ಆಗುತ್ತೆ. ನಾಡಿನಲ್ಲಿ ಬ್ಲಾಕ್ಸ್ ಆದಾಗ ಸೂಕ್ಷ್ಮ ಶರೀರದಲ್ಲಿ ಬ್ಲಾಕ್ಸ್ ಆಗುತ್ತೆ. ಇವೆಲ್ಲವೂ ಸೇರಿ ಎಲ್ಲಿರುತ್ತೆ? ನಮ್ಮ ಎಥರಿಕ್ ಬಾಡಿಯಲ್ಲಿ ಅವೆಲ್ಲವೂ ಇರುತ್ತೆ. ಅದು 6 ತಿಂಗಳ ಮುಂಚೆನೆ ಯಾವ್ದೊಂದು ರೋಗ ಆಗ್ಲಿ, ಕಷ್ಟ ಆಗ್ಲಿ, ಎಲ್ಲವೂ ಆನ್ ದ ಸ್ಪಾಟ್, ಹಿಂಗೆ ಓವರ್ ನೈಟ್ ಅಲ್ಲಿ ಯಾವ್ದೂ ಬರಲ್ಲ. ಪ್ರತಿಯೊಂದು 6 ತಿಂಗಳ ಮುಂಚೆ, 1 ವರ್ಷದ ಮುಂಚೆ ಈ ವಿಜ್ಞಾನಮಯ ಕೋಶದಿಂದ ಮನೋಮಯ ಕೋಶ, ಮನೋಮಯ ಕೋಶದಿಂದ ಭಾವನಾತ್ಮಕ ಕೋಶ, ಭಾವನಾತ್ಮಕ ಕೋಶದಿಂದ ಆ ಸೂಕ್ಷ್ಮ ಶರೀರದಿಂದ ಎಥರಿಕ್ ಬಾಡಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇವೆಲ್ಲವೂ ಎಥರಿಕ್ ಬಾಡಿದಲ್ಲಿ ರೆಡಿ ಆಗಿರುತ್ತೆ. ಆವಾಗ ಯಾವಾಗ ನಾವು ಇನ್ನೂ ಕುಗ್ಗುತ್ತೀವೋ ಆವಾಗ ಆ ಲೋ ಫ್ರೀಕ್ವೆನ್ಸಿ ಆಲೋಚನೆಗಳು ನಮ್ಮ ಜೀವನದಲ್ಲಿ ರೋಗದಂತೆ ಅಥವಾ ಕಷ್ಟದಂತೆ ಅಥವಾ ಸಂಬಂಧ ಬಾಂಧವ್ಯಗಳ ಕೊರತೆಯಂತೆ ಕಾಡುತ್ತೆ. ಸೊ ಇವಾಗ ಈ ರೂಟ್ ಕಾಜನ್ನ ತಿಳ್ಕೊಳ್ಬೇಕು ನಾವು. ಈ ರೂಟ್ ಕಾಜನ್ನ ತಿಳ್ಕೊಳಕ್ಕೆ ಇದೆಲ್ಲ ಎಷ್ಟು ಕಷ್ಟ ಅಲ್ವಾ, ಇದನ್ನ ನಾವು ತಿಳ್ಕೋಬೇಕು. ನಾನು ಏನು ಆಲೋಚನೆ ಮಾಡಿರೋದ್ರಿಂದ ನನ್ನ ಜೀವನದಲ್ಲಿ ಇದು ರಿಫ್ಲೆಕ್ಟ್ ಆಗಿದೆ ಅಂತ. ಸೊ ಇವಾಗ ಇಂಥ ಒಂದು
ಡಿವೈಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ ಒಂದು ನನ್ನ ಭಾವನೆ ಫ್ರೀಕ್ವೆನ್ಸಿ, ನಾನು ಯಾವ ಭಾವನೆದಲ್ಲಿದ್ದೀನಿ, ನನ್ನ ಆರ್ಗಾನ್ ಫ್ರೀಕ್ವೆನ್ಸಿ, ನನ್ನ ಒಂದು ಬ್ರೈನ್ ಫ್ರೀಕ್ವೆನ್ಸಿ, ಅಥವಾ ನನಗೆ ಯಾಕೆ ಪ್ಯಾಂಕ್ರಿಯಾಸಿಸ್ ಬಂದಿದೆ ಅನ್ನೋ ಒಂದು ಫ್ರೀಕ್ವೆನ್ಸಿ ಗೊತ್ತಾದ್ರೆ ನಮ್ಗೆ, ಅಂತ ಒಂದು ಡಿವೈಸ್ ಇದ್ರೆ ಎಲ್ಲೂ ಇಲ್ಲ ಅಲ್ವಾ. ಆದ್ರೆ ಈಗ ಒಂದು ಜರ್ಮನ್ ಸೈಂಟಿಸ್ಟ್ ಮಾರ್ಕಸ್ ಮಿಕೆ ಅನ್ನೋರು, ಈ ಆಧ್ಯಾತ್ಮ, ಅವರು ಕೂಡ ಋಷಿ ಮುನಿ ಎಲ್ಲಾನು 16 ವರ್ಷದಲ್ಲೇ ಬಂದು ಇಂಡಿಯಾದಲ್ಲಿ ಪ್ರತಿ ಒಂದು ಕಲಿತು ಸೈಂಟಿಸ್ಟು ಎಲ್ಲ ತಿಳ್ಕೊಂಡು ಈ ಒಂದು ಕ್ವಾಂಟಮ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಆ ಇನ್ಫಾರ್ಮೇಶನ್ ಫೀಲ್ಡ್, ಬಯೋ ಎನರ್ಜೆಟಿಕ್ ಫೀಲ್ಡ್, ಆ ಎಥರಿಕ್ ಬಾಡಿ, ಮೆಂಟಲ್ ಬಾಡಿ, ಫಿಸಿಕಲ್ ಯಾವ ತರ ನಮ್ಗೆ ರಿಫ್ಲೆಕ್ಟ್ ಆಗ್ತಿದೆ ಅದಂತೆಲ್ಲ ಎಲ್ಲ ಅವರು ಸೈಂಟಿಸ್ಟ್ ಕಣ್ಣಿಡ್ದು ಜರ್ಮನಿಗೆ ಹೋಗಿ ಅಲ್ಲಿ ಒಂದು ಡಿವೈಸ್ ಕಣ್ಣಿಡ್ದಿದ್ದಾರೆ. ಸೊ ಇದು ಭೌತಿಕ ಶರೀರದ ಎಲ್ಲಾ ಪಾರ್ಟ್ಸ್ ಫ್ರೀಕ್ವೆನ್ಸಿನ ಯಾವ ತರ ಇದೆ ನಾವು ಇನ್ನೊಂದೇನಂದ್ರೆ ತೋರ್ಸುತ್ತೆ, ಕೆಲವೊಂದು ತೋರ್ಸುತ್ತೆ, ಆದ್ರೆ ಸರಿ ಮಾಡುತ್ತಾ? ಸರಿ ಮಾಡೋದಿಲ್ಲ ಅಂತ ಒಂದು ಡಿವೈಸ್ ನ ಇವರು ಕಣ್ಣಿಡಿದಿದ್ದಾರೆ. ಅದು ನಾನು ಶೇರ್ ಮಾಡ್ಕೋಬೋದಾ ಮೇಡಮ್ ಸ್ಕ್ರೀನು? ನಾನು ಸ್ಕ್ರೀನ್ ಶೇರ್ ಮಾಡಕ್ಕೆ ಆಪ್ಷನ್ ಕೊಡಿ. ಓಕೆ, ಎಸ್. ನೋಡಿ ಮಾಸ್ಟರ್ಸ್, ಆ ಡಿವೈಸ್ ಹೆಸರು ಹೀಲಿ ಅಂತ. ಇದು ಜರ್ಮನಿ ಅವರು ಕಂಡುಹಿಡಿದಿದ್ದಾರೆ. ಇದು ಸೈಂಟಿಫಿಕ್ ಡಿವೈಸ್, ನಾರ್ಮಲ್ ಆಗಿರೋದಲ್ಲ, ಸೈಂಟಿಫಿಕ್ ಆಗಿ ತಯಾರು ಮಾಡಿದ್ದಾರೆ. AI, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕ್ವಾಂಟಮ್ ಫಿಸಿಕ್ಸ್ ಇಂದ ತಯಾರಾಗಿದೆ. ಸೊ ಸೈಂಟಿಸ್ಟ್ಗಳು ಕೂಡ ಇವಾಗ ಕ್ವಾಂಟಮ್ ಫಿಸಿಕ್ಸ್ ನಂಬ್ತಾ ಇದ್ದಾರೆ. ಎ ಡಿವೈಸ್ ಫಾರ್ ಹೋಲಿಸ್ಟಿಕ್ ಹೆಲ್ತ್ ಅಂದ್ರೆ ಇಲ್ಲಿ ಈ ಭೌತಿಕದ್ದು ಯಾವುದು ನೋಡಲ್ಲ ಈ ಡಿವೈಸು, ನಮ್ಮ ಅಭೌತಿಕವಾದ ಎಲ್ಲವನ್ನೂ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ಅದನ್ನ ನಮಗೆ ತೋರಿಸುತ್ತೆ, ಅನಾಲಿಸಿಸ್ ಮಾಡಿ. ಒಂದು ಬ್ಲಡ್ ಟೆಸ್ಟ್, ಎಕ್ಸ್ರೇ ಟೆಸ್ಟ್, MRI ಟೆಸ್ಟ್ ಬರುತ್ತಲ್ವಾ, ಆ ತರ ನಮ್ಗೆ ಇದು ತೋರಿಸುತ್ತೆ. ತೋರಿಸಿ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಹಾರ್ಮೋನೈಸ್ ಮಾಡುತ್ತೆ, ಆ ಬಯೋ ಎನರ್ಜೆಟಿಕ್ ಫೀಲ್ಡ್ ನ ಹಾರ್ಮೋನೈಸ್ ಮಾಡುತ್ತೆ. ಅದಕ್ಕೆ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅವರು. ಇವರು ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ 100 ವರ್ಷದ ಹಿಂದೆ ನಿಕೋಲಾ ಟೆಸ್ಲಾ ಹೇಳಿದ್ದು ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿಯಿಂದ ಬ್ರಹ್ಮಾಂಡವನ್ನು ತಿಳಿಯಿರಿ ನೀವು ಅಂತ ಹೇಳಿದ್ದಾರೆ. ಈಗ 100 ವರ್ಷ ಆದ ಮೇಲೆ ಅಂತ ಒಂದು ಡಿವೈಸ್ ಕೂಡ ಬಂದ್ಬಿಟ್ಟಿದೆ. ಇನ್ನು ಮುಂದೆ ಯಾರು ಮಾತ್ರೆ, ಈ ಒಂದು ಟಾನಿಕ್, ಈ ಬ್ಲಡ್ ಟೆಸ್ಟ್ ಯಾವುದು ಮಾಡಿಸ್ಕೊಳ್ಳೋಬೇಕಾಗಿಲ್ಲ. ಇಂತ ಒಂದು ಡಿವೈಸ್ ಪ್ರತಿಯೊಬ್ಬರ ಕೈಯಲ್ಲಿ ಇವಾಗ ಮೊಬೈಲ್ ಹೇಗೆ ಬಂದಿದೆಯೋ ಆ ತರ ಡಿವೈಸ್ ಬಂದ್ಬಿಡುತ್ತೆ. ಸೊ ಇದು ರಿಯಲ್ ಟೈಮ್ ಫ್ರೀಕ್ವೆನ್ಸಿ ಅನಾಲಿಸಿಸ್. ಕ್ವಾಂಟಮ್ ಸೆನ್ಸಾರ್ ಇರುತ್ತೆ ಇದಕ್ಕೆ. ಆ ಕ್ವಾಂಟಮ್ ಸೆನ್ಸಾರ್ ಇಂದ ನಮ್ಮ ಫ್ರೀಕ್ವೆನ್ಸಿನ, ನಮ್ಮ ಪ್ರಾಣ ಅಂದ್ರೆ ಎಲ್ಲಿರುತ್ತೆ, ನಮ್ಮ ಆ ಒಂದು ಡಿವೈಸ್ ಇಂದ ನಾವು ಆ ಒಂದು ಫ್ರೀಕ್ವೆನ್ಸಿನ ಕ್ಯಾಚ್ ಮಾಡಬಹುದು. ಕ್ಯಾಚ್ ಮಾಡಿದಾಗ ನನ್ನ ಟೋಟಲ್ ಹಿಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ನನ್ನ ಆರ ಹೆಂಗಿದೆ, ನನ್ನ ಚಕ್ರಾಸ್ ಹೆಂಗಿದಾವೆ, ನನ್ನ ಆರ್ಗಾನ್ಸ್ ಹೆಂಗಿದಾವೆ, ಅಥವಾ ನನ್ನ ಬ್ರೈನ್ ಹೆಂಗಿದೆ, ನನ್ನ ಇದು ಪ್ರತಿಯೊಂದು ಅದರಲ್ಲಿ ನಮ್ಮ ಆ ಎಥರಿಕ್ ಬಾಡಿ ಇದೆಯಲ್ಲ, ಆ ಎಥರಿಕ್ ಬಾಡಿನ ಇದು ಕ್ಯಾಚ್ ಮಾಡ್ಬಿಟ್ಟು ನಾನು ಯಾವ ಪರಿಸ್ಥಿತಿನಲ್ಲಿದ್ದೀನಿ ಅಂತ ತೋರಿಸುತ್ತೆ. ತೋರಿಸಿದ್ಮೇಲೆ ಸುಮ್ಮನೆ ಇರುತ್ತಾ, ಅದು ರಿಪೇರಿ ಕೂಡ ಮಾರುತ್ತೆ, ಟ್ರೀಟ್ಮೆಂಟ್ ಕೂಡ ಕೊಡುತ್ತೆ. ನೋಡಿ, ಆಲ್ಬರ್ಟ್ ಐನ್ಸ್ಟೈನ್ ಪ್ರತಿಯೊಬ್ಬರಿಗೂ ಗೊತ್ತು, ಅವರು ಎವ್ರಿಥಿಂಗ್ ಇನ್ ಲೈಫ್ ಈಸ್ ವೈಬ್ರೇಷನ್, ದ ಮೆಡಿಸನ್ ಆಫ್ ದ ಫ್ಯೂಚರ್ ವಿಲ್ ಬಿ ಫ್ರೀಕ್ವೆನ್ಸಿ ಮೆಡಿಸನ್ ಅಂತ ಅವರು ಎಷ್ಟೋ ವರ್ಷಗಳ ಹಿಂದೆ, ಐನ್ಸ್ಟೈನ್ ಅಂದ್ರೆ ಅವರು 100 years ಅವರು ಆಗಿರುತ್ತೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಅವತ್ತೇ ಹೇಳಿದ್ದಾರೆ. ಆಮೇಲೆ ನಿಕೋಲಾ ಟೆಸ್ಲಾ ಅಂದ್ರೆ ಇವರು ನಿಕೋಲಾ ಟೆಸ್ಲಾ ಅಂತ, ಇಫ್ ಯು ವಾಂಟ್ ಟು ಫೈಂಡ್ ದ ಸೀಕ್ರೆಟ್ಸ್ ಆಫ್ ದ ಯೂನಿವರ್ಸ್